ಏನೋ ಇದ್ರ ಮೇಲೆ ತಗೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಭಾಗಬೇಕಾಗ್ತದೆ ಅಷ್ಟೇ. ಪಕ್ಷಕ್ಕಿಂತ ಮುಖ್ಯ ಯಾರು ಅಲ್ಲ, ಪೀರಿಯಡ್. ಸರ್, ಈ ಪಕ್ಷದ ಸರ್ಕಾರ ಬಂದಾಗ ಮೈನಾರಿಟಿ ಪ್ರಿಫರೆನ್ಸ್ ಇರುತ್ತೆ, ಇಷ್ಟು ಪ್ರಿಫರೆನ್ಸ್ ಕೊಟ್ಟು ಇಷ್ಟು ಇಂಬ್ಯಾಲೆನ್ಸ್ ಆಗ್ತದೆ, ಏನು ರೀಸನ್ ಇದೆ ಸರ್? ನೋಡಿ, ಪ್ರಿಫರೆನ್ಸ್ ಇಸ್ ನಾಟ್, ದಯವಿಟ್ಟು ಹಾಗಲ್ಲ. ನೀವು ನಮ್ದು ಇದು ನೋಡಿ, ನಮ್ಮ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ನೋಡಿ. ಈವನ್ ಮೈಕ್ರೋಸ್ಕೋಪಿಕ್ ಕಮ್ಯುನಿಟೀಸ್ ಕೊಡಲ್ವ ನಾವು? ನೇಕಾರರಿಗೂ ಕೊಡ್ತೀವಿ, ಜೈನವರಿಗೂ ಕೊಡ್ತೀವಿ. ಅಕಸ್ಮಾತ್ ಅಲ್ಲಿ ಆಗಿಲ್ಲ ಅಂದ್ರೆ ವಿ ವಿಲ್ ಅಕಾಮಡೇಟ್ ಇನ್ ಸಮ್ ವೇ ಆರ್ ದಿ ಅದರ್. ಇಟ್ಸ್ ಆಲ್ವೇಸ್ ಬೀನ್ ಅವರ್ ಪ್ರಿನ್ಸಿಪಲ್. ನಾವೇನ್ ದಲಿತರಿಗೆ ಕೊಡಬೇಕು, ಹಿಂದುಳಿದ ವರ್ಗದವ್ರಿಗೆ ಕೊಡ್ಬೇಕಂತ ಸಮಾಜದಲ್ಲಿ ಎಲ್ಲಾ ಸಮುದಾಯಗಳಿಗೂ ತಗೊಂಡು ಹೋಗುವ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ್ದಾಗಿದೆ. ಇವಾಗಿಂದ ಅಲ್ಲ, 135 ವರ್ಷದಿಂದ ನಾವು ಸಮಬಾಳು ಸಮಪಾಲು ಅಂತಾನೆ ಹೋಗ್ತಾ ಇರೋದು, ಮುಂದೆ ಕೂಡ ಹಾಗೆ ಹೋಗಿದೆ. ಆಮೇಲೆ ಒಬ್ರಿಗೆ ಯಾರಿಗೂ ಅನ್ಯಾಯ ಆಗಿದೆ ಅಂದ್ರೆ ಇಡೀ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಬೇರೆ ಪಕ್ಷದ ಸರ್ಕಾರ ಅದು ಅವ್ರ ತತ್ವ ಸಿದ್ಧಾಂತ ಸರ್. ನೋಡಿ, ದಯವಿಟ್ಟು ಹಾಗೆ ಬಿಂಬಿಸೋದು ತಪ್ಪು. ಅವರು ನಮ್ಮ ಸಮಾಜದಲ್ಲಿ ನಾಗರಿಕರ, ಸಂವಿಧಾನದಲ್ಲಿ ಅವರಿಗೆ ಅವಕಾಶ ಇದೆಯಾ? ದೇ ಆರ್ ಸಿಟಿಸನ್ಸ್ ಆಫ್ ದ ಕಂಟ್ರಿ, ದೇ ಆರ್ ರೆಸಿಡೆಂಟ್ಸ್ ಆಫ್ ಕರ್ನಾಟಕ, ಪೀರಿಯಡ್. ಅದಕ್ಕೆ ಯಾಕೆ ಬೇರೆ ಬೇರೆ ಬಣ್ಣ ಕೊಡೋದು? ಥ್ಯಾಂಕ್ ಯು. ಏನೋ ಇದ್ರ ಮೇಲೆ ತಗೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಭಾಗಬೇಕಾಗ್ತದೆ ಅಷ್ಟೇ. ಪಕ್ಷಕ್ಕಿಂತ ಮುಖ್ಯ ಯಾರು ಅಲ್ಲ, ಪೀರಿಯಡ್. ಸರ್, ಈ ಪಕ್ಷದ ಸರ್ಕಾರ ಬಂದಾಗ ಮೈನಾರಿಟಿ ಪ್ರಿಫರೆನ್ಸ್ ಇರುತ್ತೆ, ಇಷ್ಟು ಪ್ರಿಫರೆನ್ಸ್ ಕೊಟ್ಟು ಇಷ್ಟು ಇಂಬ್ಯಾಲೆನ್ಸ್ ಆಗ್ತದೆ, ಏನು ರೀಸನ್ ಇದೆ ಸರ್? ನೋಡಿ, ಪ್ರಿಫರೆನ್ಸ್ ಇಸ್ ನಾಟ್, ದಯವಿಟ್ಟು ಹಾಗಲ್ಲ. ನೀವು ನಮ್ದು ಇದು ನೋಡಿ, ನಮ್ಮ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ನೋಡಿ. ಈವನ್ ಮೈಕ್ರೋಸ್ಕೋಪಿಕ್ ಕಮ್ಯುನಿಟೀಸ್ ಕೊಡಲ್ವ ನಾವು? ನೇಕಾರರಿಗೂ ಕೊಡ್ತೀವಿ, ಜೈನವರಿಗೂ ಕೊಡ್ತೀವಿ. ಅಕಸ್ಮಾತ್ ಅಲ್ಲಿ ಆಗಿಲ್ಲ ಅಂದ್ರೆ ವಿ ವಿಲ್ ಅಕಾಮಡೇಟ್ ಇನ್ ಸಮ್ ವೇ ಆರ್ ದಿ ಅದರ್. ಇಟ್ಸ್ ಆಲ್ವೇಸ್ ಬೀನ್ ಅವರ್ ಪ್ರಿನ್ಸಿಪಲ್. ನಾವೇನ್ ದಲಿತರಿಗೆ ಕೊಡಬೇಕು, ಹಿಂದುಳಿದ ವರ್ಗದವ್ರಿಗೆ ಕೊಡ್ಬೇಕಂತ ಸಮಾಜದಲ್ಲಿ ಎಲ್ಲಾ ಸಮುದಾಯಗಳಿಗೂ ತಗೊಂಡು ಹೋಗುವ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ್ದಾಗಿದೆ. ಇವಾಗಿಂದ ಅಲ್ಲ, 135 ವರ್ಷದಿಂದ ನಾವು ಸಮಬಾಳು ಸಮಪಾಲು ಅಂತಾನೆ ಹೋಗ್ತಾ ಇರೋದು, ಮುಂದೆ ಕೂಡ ಹಾಗೆ ಹೋಗಿದೆ. ಆಮೇಲೆ ಒಬ್ರಿಗೆ ಯಾರಿಗೂ ಅನ್ಯಾಯ ಆಗಿದೆ ಅಂದ್ರೆ ಇಡೀ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಬೇರೆ ಪಕ್ಷದ ಸರ್ಕಾರ ಅದು ಅವ್ರ ತತ್ವ ಸಿದ್ಧಾಂತ ಸರ್. ನೋಡಿ, ದಯವಿಟ್ಟು ಹಾಗೆ ಬಿಂಬಿಸೋದು ತಪ್ಪು. ಅವರು ನಮ್ಮ ಸಮಾಜದಲ್ಲಿ ನಾಗರಿಕರ, ಸಂವಿಧಾನದಲ್ಲಿ ಅವರಿಗೆ ಅವಕಾಶ ಇದೆಯಾ? ದೇ ಆರ್ ಸಿಟಿಸನ್ಸ್ ಆಫ್ ದ ಕಂಟ್ರಿ, ದೇ ಆರ್ ರೆಸಿಡೆಂಟ್ಸ್ ಆಫ್ ಕರ್ನಾಟಕ, ಪೀರಿಯಡ್. ಅದಕ್ಕೆ ಯಾಕೆ ಬೇರೆ ಬೇರೆ ಬಣ್ಣ ಕೊಡೋದು? ಥ್ಯಾಂಕ್ ಯು. ಏನೋ ಇದ್ರ ಮೇಲೆ ತಗೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಭಾಗಬೇಕಾಗ್ತದೆ ಅಷ್ಟೇ. ಪಕ್ಷಕ್ಕಿಂತ ಮುಖ್ಯ ಯಾರು ಅಲ್ಲ, ಪೀರಿಯಡ್. ಸರ್, ಈ ಪಕ್ಷದ ಸರ್ಕಾರ ಬಂದಾಗ ಮೈನಾರಿಟಿ ಪ್ರಿಫರೆನ್ಸ್ ಇರುತ್ತೆ, ಇಷ್ಟು ಪ್ರಿಫರೆನ್ಸ್ ಕೊಟ್ಟು ಇಷ್ಟು ಇಂಬ್ಯಾಲೆನ್ಸ್ ಆಗ್ತದೆ, ಏನು ರೀಸನ್ ಇದೆ ಸರ್? ನೋಡಿ, ಪ್ರಿಫರೆನ್ಸ್ ಇಸ್ ನಾಟ್, ದಯವಿಟ್ಟು ಹಾಗಲ್ಲ. ನೀವು ನಮ್ದು ಇದು ನೋಡಿ, ನಮ್ಮ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ನೋಡಿ. ಈವನ್ ಮೈಕ್ರೋಸ್ಕೋಪಿಕ್ ಕಮ್ಯುನಿಟೀಸ್ ಕೊಡಲ್ವ ನಾವು? ನೇಕಾರರಿಗೂ ಕೊಡ್ತೀವಿ, ಜೈನವರಿಗೂ ಕೊಡ್ತೀವಿ. ಅಕಸ್ಮಾತ್ ಅಲ್ಲಿ ಆಗಿಲ್ಲ ಅಂದ್ರೆ ವಿ ವಿಲ್ ಅಕಾಮಡೇಟ್ ಇನ್ ಸಮ್ ವೇ ಆರ್ ದಿ ಅದರ್. ಇಟ್ಸ್ ಆಲ್ವೇಸ್ ಬೀನ್ ಅವರ್ ಪ್ರಿನ್ಸಿಪಲ್. ನಾವೇನ್ ದಲಿತರಿಗೆ ಕೊಡಬೇಕು, ಹಿಂದುಳಿದ ವರ್ಗದವ್ರಿಗೆ ಕೊಡ್ಬೇಕಂತ ಸಮಾಜದಲ್ಲಿ ಎಲ್ಲಾ ಸಮುದಾಯಗಳಿಗೂ ತಗೊಂಡು ಹೋಗುವ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ್ದಾಗಿದೆ. ಇವಾಗಿಂದ ಅಲ್ಲ, 135 ವರ್ಷದಿಂದ ನಾವು ಸಮಬಾಳು ಸಮಪಾಲು ಅಂತಾನೆ ಹೋಗ್ತಾ ಇರೋದು, ಮುಂದೆ ಕೂಡ ಹಾಗೆ ಹೋಗಿದೆ. ಆಮೇಲೆ ಒಬ್ರಿಗೆ ಯಾರಿಗೂ ಅನ್ಯಾಯ ಆಗಿದೆ ಅಂದ್ರೆ ಇಡೀ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಬೇರೆ ಪಕ್ಷದ ಸರ್ಕಾರ ಅದು ಅವ್ರ ತತ್ವ ಸಿದ್ಧಾಂತ ಸರ್. ನೋಡಿ, ದಯವಿಟ್ಟು ಹಾಗೆ ಬಿಂಬಿಸೋದು ತಪ್ಪು. ಅವರು ನಮ್ಮ ಸಮಾಜದಲ್ಲಿ ನಾಗರಿಕರ, ಸಂವಿಧಾನದಲ್ಲಿ ಅವರಿಗೆ ಅವಕಾಶ ಇದೆಯಾ? ದೇ ಆರ್ ಸಿಟಿಸನ್ಸ್ ಆಫ್ ದ ಕಂಟ್ರಿ, ದೇ ಆರ್ ರೆಸಿಡೆಂಟ್ಸ್ ಆಫ್ ಕರ್ನಾಟಕ, ಪೀರಿಯಡ್. ಅದಕ್ಕೆ ಯಾಕೆ ಬೇರೆ ಬೇರೆ ಬಣ್ಣ ಕೊಡೋದು? ಥ್ಯಾಂಕ್ ಯು. ಏನೋ ಇದ್ರ ಮೇಲೆ ತಗೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಭಾಗಬೇಕಾಗ್ತದೆ ಅಷ್ಟೇ. ಪಕ್ಷಕ್ಕಿಂತ ಮುಖ್ಯ ಯಾರು ಅಲ್ಲ, ಪೀರಿಯಡ್. ಸರ್, ಈ ಪಕ್ಷದ ಸರ್ಕಾರ ಬಂದಾಗ ಮೈನಾರಿಟಿ ಪ್ರಿಫರೆನ್ಸ್ ಇರುತ್ತೆ, ಇಷ್ಟು ಪ್ರಿಫರೆನ್ಸ್ ಕೊಟ್ಟು ಇಷ್ಟು ಇಂಬ್ಯಾಲೆನ್ಸ್ ಆಗ್ತದೆ, ಏನು ರೀಸನ್ ಇದೆ ಸರ್? ನೋಡಿ, ಪ್ರಿಫರೆನ್ಸ್ ಇಸ್ ನಾಟ್, ದಯವಿಟ್ಟು ಹಾಗಲ್ಲ. ನೀವು ನಮ್ದು ಇದು ನೋಡಿ, ನಮ್ಮ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ನೋಡಿ. ಈವನ್ ಮೈಕ್ರೋಸ್ಕೋಪಿಕ್ ಕಮ್ಯುನಿಟೀಸ್ ಕೊಡಲ್ವ ನಾವು? ನೇಕಾರರಿಗೂ ಕೊಡ್ತೀವಿ, ಜೈನವರಿಗೂ ಕೊಡ್ತೀವಿ. ಅಕಸ್ಮಾತ್ ಅಲ್ಲಿ ಆಗಿಲ್ಲ ಅಂದ್ರೆ ವಿ ವಿಲ್ ಅಕಾಮಡೇಟ್ ಇನ್ ಸಮ್ ವೇ ಆರ್ ದಿ ಅದರ್. ಇಟ್ಸ್ ಆಲ್ವೇಸ್ ಬೀನ್ ಅವರ್ ಪ್ರಿನ್ಸಿಪಲ್. ನಾವೇನ್ ದಲಿತರಿಗೆ ಕೊಡಬೇಕು, ಹಿಂದುಳಿದ ವರ್ಗದವ್ರಿಗೆ ಕೊಡ್ಬೇಕಂತ ಸಮಾಜದಲ್ಲಿ
ಎಲ್ಲ ಸಮುದಾಯಗಳಿಗೂ ತಗೊಂಡು ಹೋಗುವ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ್ದಾಗಿದೆ. ಇವಾಗಿಂದ ಅಲ್ಲ, 135 ವರ್ಷದಿಂದ ನಾವು ಸಮಬಾಳು ಸಮಪಾಲು ಅಂತಾನೆ ಹೋಗ್ತಾ ಇರೋದು, ಮುಂದೆ ಕೂಡ ಹಾಗೆ ಹೋಗಿದೆ. ಆಮೇಲೆ ಒಬ್ರಿಗೆ ಯಾರಿಗೂ ಅನ್ಯಾಯ ಆಗಿದೆ ಅಂದ್ರೆ ಇಡೀ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಅಲ್ಲ. ಬೇರೆ ಪಕ್ಷದ ಸರ್ಕಾರದ ಮೈನಾರಿಟಿ ಪ್ರಿಫರೆನ್ಸ್ ಇರುತ್ತೆ ಎಲ್ರಿಗೂ. ಅದು ಅವ್ರ ತತ್ವ ಸಿದ್ಧಾಂತ ಸರ್. ನೋಡಿ, ದಯವಿಟ್ಟು ಹಾಗೆ ಬಿಂಬಿಸೋದು ತಪ್ಪು. ಅವರು ನಮ್ಮ ಸಮಾಜದಲ್ಲಿ ನಾಗರಿಕರ, ಸಂವಿಧಾನದಲ್ಲಿ ಅವರಿಗೆ ಅವಕಾಶ ಇದೆಯಾ? ದೇ ಆರ್ ಸಿಟಿಸನ್ಸ್ ಆಫ್ ದ ಕಂಟ್ರಿ, ದೇ ಆರ್ ರೆಸಿಡೆಂಟ್ಸ್ ಆಫ್ ಕರ್ನಾಟಕ, ಪೀರಿಯಡ್. ಅದಕ್ಕೆ ಯಾಕೆ ಬೇರೆ ಬೇರೆ ಬಣ್ಣ ಕೊಡೋದು? ಥ್ಯಾಂಕ್ ಯು. ಏನೋ ಇದ್ರ ಮೇಲೆ ತಗೊಂಡಿದ್ದಾರೆ, ಅದಕ್ಕೆ ನಾವೆಲ್ಲರೂ ಬಾಗ್ಬೇಕಾಗ್ತದೆ ಅಷ್ಟೇ. ಬೇರೆ ಪಕ್ಷಕ್ಕಿಂತ ಮುಖ್ಯ ಯಾರು ಅಲ್ಲ, ಪೀರಿಯಡ್. ಸರ್, ಈ ಪಕ್ಷದ ಸರ್ಕಾರ ಬಂದಾಗ ಮೈನಾರಿಟಿ ಪ್ರಿಫರೆನ್ಸ್ ಇರುತ್ತೆ ಎಲ್ರಿಗೂ. ಇಷ್ಟು ಪ್ರಿಫರೆನ್ಸ್ ಕೊಟ್ಬಿಟ್ಟು ಇಷ್ಟು ಇಂಬ್ಯಾಲೆನ್ಸ್ ಆಗ್ತಿದೆ, ಏನು ರೀಸನ್ ಇದೆ ಸರ್? ನೋಡಿ, ಪ್ರಿಫರೆನ್ಸ್ ಇಸ್ ನಾಟ್, ದಯವಿಟ್ಟು ಹಾಗಲ್ಲ. ನೀವು ನಮ್ದು ಇದು ನೋಡಿ, ನಮ್ಮ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ನೋಡಿ. ಈವನ್ ಮೈಕ್ರೋಸ್ಕೋಪಿಕ್ ಕಮ್ಯುನಿಟೀಸ್ ಕೊಡಲ್ವ ನಾವು? ನೇಕಾರರಿಗೂ ಕೊಡ್ತೀವಿ, ಜೈನವರಿಗೂ ಕೊಡ್ತೀವಿ. ಅಕಸ್ಮಾತ್ ಅಲ್ಲಿ ಆಗಿಲ್ಲ ಅಂದ್ರೆ ವಿ ವಿಲ್ ಅಕಾಮಡೇಟ್ ಇನ್ ಸಮ್ ವೇ ಆರ್ ದಿ ಅದರ್. ಇಟ್ಸ್ ಆಲ್ವೇಸ್ ಬೀನ್ ಅವರ್ ಪ್ರಿನ್ಸಿಪಲ್. ನಾವೇನ್ ದಲಿತರಿಗೆ ಕೊಡಬೇಕು, ಹಿಂದುಳಿದ ವರ್ಗದವ್ರಿಗೆ ಕೊಡ್ಬೇಕಂತ. ಸಮಾಜದಲ್ಲಿ ಎಲ್ಲ ಸಮುದಾಯಗಳಿಗೂ ತಗೊಂಡು ಹೋಗುವ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ್ದಾಗಿದೆ. ಇವಾಗಿಂದ ಅಲ್ಲ, 135 ವರ್ಷದಿಂದ ನಾವು ಸಮಬಾಳು ಸಮಪಾಲು ಅಂತಾನೆ ಹೋಗ್ತಾ ಇರೋದು, ಮುಂದೆ ಕೂಡ ಹಾಗೆ ಹೋಗಿದೆ. ಆಮೇಲೆ ಒಬ್ರಿಗೆ ಯಾರಿಗೂ ಅನ್ಯಾಯ ಆಗಿದೆ ಅಂದ್ರೆ ಇಡೀ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಅಲ್ಲ. ಬೇರೆ ಪಕ್ಷದ ಸರ್ಕಾರದ ಮೈನಾರಿಟಿ ಪ್ರಿಫರೆನ್ಸ್ ಇರುತ್ತೆ ಎಲ್ರಿಗೂ. ಅದು ಅವ್ರ ತತ್ವ ಸಿದ್ಧಾಂತ ಸರ್. ನೋಡಿ, ದಯವಿಟ್ಟು ಹಾಗೆ ಬಿಂಬಿಸೋದು ತಪ್ಪು. ಅವರು ನಮ್ಮ ಸಮಾಜದಲ್ಲಿ ನಾಗರಿಕರ, ಸಂವಿಧಾನದಲ್ಲಿ ಅವರಿಗೆ ಅವಕಾಶ ಇದೆಯಾ? ದೇ ಆರ್ ಸಿಟಿಸನ್ಸ್ ಆಫ್ ದ ಕಂಟ್ರಿ, ದೇ ಆರ್ ರೆಸಿಡೆಂಟ್ಸ್ ಆಫ್ ಕರ್ನಾಟಕ, ಪೀರಿಯಡ್. ಅದಕ್ಕೆ ಯಾಕೆ ಬೇರೆ ಬೇರೆ ಬಣ್ಣ ಕೊಡೋದು? ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.